ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವರ್ಷದ ವರಮಹಾಲಕ್ಷ್ಮಿ ನಿಮಗೆ ಏನೆಲ್ಲ ತಂದುಕೊಡಲಿದೆ ಅಂತ ಹೇಳಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಬರುವಂಥದ್ದಿದೆ, ಹಾಗೆ ಮುಂದಿನ ಭವಿಷ್ಯದಲ್ಲಿ ಈ ವರಮಹಾಲಕ್ಷ್ಮಿ ಮಾಡಿದ ನಂತರದಲ್ಲಾಗಿರ್ಬೋದು ಅಥವಾ ಈ ವರಮಹಾಲಕ್ಷ್ಮಿ ನಿಮ್ಮ ಬಾಳಿಗೆ ಏನು ತಂದುಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಸರ್ವರಿಗೂ, ನನ್ನ ಫಾಲೋವರ್ಸ್ ಆಗಿರಿ ಅಥವಾ ವ್ಯೂವರ್ಸ್ ಆಗಿರಿ, ಯಾರೇ ಆಗಿರಿ, ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ವ್ರತಗಳನ್ನು ಮಾಡಿದಿರಿ ಅಂತ ನಾನು ಅಂದ್ಕೊಳ್ತೀನಿ. ಯಾರೆಲ್ಲ ಶ್ರೀಯಂತ್ರಗಳನ್ನು ತಗೊಂಡಿದ್ದೀರಿ, ಬಹಳಷ್ಟು ಜನ ನನ್ನ ಹತ್ರ ಶ್ರೀಯಂತ್ರ ತಗೊಂಡವರು ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಯಾದ ರೀತಿಯಲ್ಲಿ ಕುಂಕುಮಾರ್ಚನೆಗಳನ್ನು ಮಾಡಿರುವಂಥದ್ದು ಫೋಟೋಸ್ ಎಲ್ಲ ಹಾಕಿದ್ದೀರಿ. ನಿಮಗೂ ಕೂಡ ನಿಮ್ಮ ಮನೆಗೆ ಸಮೃದ್ಧಿಯನ್ನು ಲಕ್ಷ್ಮಿ ತಂದುಕೊಡ್ಲಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್, ಎಂದಿನಂತೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ, 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಮಹಾಲಕ್ಷ್ಮಿ ಹೆಸರನ್ನ 3 ಬಾರಿ ಹೇಳ್ಕೊಂಡು, ಓಕೆನಾ, ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ವರ್ಷದ ವರಮಹಾಲಕ್ಷ್ಮಿ ನಿಮ್ಮ ಬಾಳಲ್ಲಿ ಏನೆಲ್ಲ ತಂದು ಕೊಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ವರ್ಷದ ವರಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಏನೆಲ್ಲ ತಂದು ಕೊಡ್ತಾ ಇದ್ದಾಳೆ ಅನ್ನೋದು ನೋಡ್ತಾ ಹೋಗೋಣ. ಓಕೆ, ಇಲ್ಲಿ 2 ಆಫ್ ವಾಂಡ್ಸ್ ಬರ್ತಾ ಇದೆ. ಹಾಗೆ ಇಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ನಿಮಗೆ ಮೊದಲನೇ ಕಾರ್ಡಲ್ಲಿ ಏನು ತೋರಿಸ್ತದೆ ಅಂದರೆ, ಬಹಳಷ್ಟು ನಿರ್ಧಾರ ತಗೊಳ್ಳೋದ್ರಲ್ಲಿ ಬಹಳಷ್ಟು ಫ್ಲಿಕ್ಚುಯೇಟ್ಸ್ಗಳಾಗ್ತಾ ಇದ್ರಿ. ಹಾಗೆ ನಾನು ಮಾಡ್ತಿರೋ ಸರಿನಾ, ನಾನು ಹೋಗ್ತಿರೋ ಹಾದಿ ಸರಿನಾ ತಪ್ಪಾ, ಅಥವಾ ಈ ಹಾದಿಗೆ ನಾನು ಹೋದರೆ ಜಯ ಸಿಗುತ್ತಾ ಇಲ್ವಾ ಅನ್ನುವಂಥ ಎಷ್ಟೋ ಕನ್ಫ್ಯೂಷನ್ಗಳಲ್ಲಿದ್ರಿ. ಹಾಗೆ ಈ ಯಾವ ರೀತಿ ಇದ್ದರೆ ನಿಮ್ಮ ಬಾಳು ಸಮೃದ್ಧಿಯಾಗಿರುತ್ತೆ ಅನ್ನುವಂತಹ ದಾರಿ ಈಕೆ ತೋರಿಸ್ತಾ ಇದ್ದಾಳೆ ಅಂತ ಹೇಳಿದೆ. ಹಾಗೆ ಇಲ್ಲಿ ಏನಾದರೂ ನೀವು ಔಟ್ ಆಫ್ ಕಂಟ್ರಿಯಲ್ಲಿ ಹೋಗಿ ಜಾಬ್ ಮಾಡಬೇಕು ಅಥವಾ ಔಟ್ ಆಫ್ ಕಂಟ್ರಿದು ನೀವು ಆಪರ್ಚುನಿಟೀಸ್ ಏನಾದರೂ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಬಹಳಷ್ಟು ಬೇಗ ಸಿಗುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಒಂದು ದೃಢ ನಿರ್ಧಾರಗಳನ್ನು ತಗೊಳ್ತೀರಿ, ಹಾಗೆ ರೈಟ್ ಪಾತ್ನ ನೀವು ಚೂಸ್ ಮಾಡ್ತೀರಿ, ಆ ಹಾದಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಫಾರಿನ್ ಟ್ರಿಪ್ಸ್ ಏನಾದರೂ ಔಟ್ ಆಫ್ ಕಂಟ್ರಿ ಆಗಿರ್ಬೋದು ಅಥವಾ ಎಲ್ಲೇ ಟ್ರಿಪ್ಸ್ಗಳನ್ನ ಮಾಡಬೇಕು ಅನ್ನೋದಾದರೆ ಅದು ಕೂಡ ಮಾಡುವಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಏಸ್ ಆಫ್ ಕಪ್ಸ್ ನೆಕ್ಸ್ಟ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಸಂಬಂಧಗಳು ಬರುವಂತಹ ಸಾಧ್ಯತೆ ಇದೆ. ಅದು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ಸ್ ಆಗಿರ್ಬೋದು ಅಥವಾ ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ರೆ ನಿಮ್ಮ ಲೈಫಿಗೆ ಅಚಾನಕ್ ಆಗಿ ಒಬ್ಬಳು ಯಾರೇ ಆಗಿರ್ಬೋದು ಒಂದು ಅದ್ಭುತವಾದಂತಹ ವ್ಯಕ್ತಿಯ ಪ್ರವೇಶ ಆಗಿರುತ್ತೆ. ಹಾಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದ ಕೂಡಲೇ ಹೊಸ ಸಂಬಂಧಗಳೇ ಅಂತ ಅಲ್ಲ, ಇಲ್ಲಿ ಏನಾಗುತ್ತೆ, ಸರಿಯಾದ ದಾರಿ ತೋರಿಸುವಂತಹ ವ್ಯಕ್ತಿ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಸೂಚನೆಯಲ್ಲಿ ಇಲ್ಲಿ ನಾನು ನೋಡ್ತಾ ಹೋಗ್ಬೋದು. ಅಂದರೆ ನಿಮ್ಮ ದಾರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲನೂ ಇರುತ್ತೆ, ಬಟ್ ಆದರೆ ಯಾವ ಹಾದಿಗೆ ಹೋಗಬೇಕು ಅಥವಾ ಯಾವ ರೀತಿ ನಾನು ಬದುಕಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇರೋದಿಲ್ಲ. ಅಚಾನಕ್ಕಾಗಿ ಆ ಥರದೊಂದು ಪ್ರೊಫೈಲ್, ಆ ಥರದೊಂದು ವ್ಯಕ್ತಿಯ ಪ್ರವೇಶ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಈ ವರ್ಷದ ವರಮಹಾಲಕ್ಷ್ಮಿ ನಿಮ್ಗೆ ಇನ್ನೊಂದು ಅದ್ಭುತವಾದಂಥದ್ದು ಏನು ತಂದ್ಕೊಟ್ಟಿದೆಯಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಬಹಳಷ್ಟು ಕಣ್ಣೀರು ಹಾಕ್ಸಿದಂಥವ್ರು, ಹಾಗೆ ನಿಮ್ಮ ಎಮೋಷನ್ಸ್ ಜೊತೆಗೆ ಆಟ ಆಡಿದಂಥವ್ರು, ಇಂಥ ವ್ಯಕ್ತಿಗಳು ಅಂದರೆ ತುಂಬ ಏನಿದೆಯಲ್ಲ, ಏನಂತ ಹೇಳ್ತಾರೆ ಅದಕ್ಕೆ, ಹಿತಶತ್ರುಗಳು ನಿಮ್ಮ ಜೊತೆಗೆ ಇದ್ದುಕೊಂಡೇ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು ಆಟ ಆಡುವಂತಹ ವ್ಯಕ್ತಿಗಳಾಗಿರಬಹುದು. ನಿಮ್ಮ ಏನಿದೆಯಲ್ಲ, ನಿಮ್ಮ ವಿಚಾರದಲ್ಲಿ ನಿಮ್ಮ ನೋವುಗಳಲ್ಲಿ ಮಜಾ ತಗೊಳ್ಳುವಂಥ ವ್ಯಕ್ತಿಗಳು ಏನಿದಾರಲ್ಲ, ಅಂಥ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಆಗುವಂತಹ ಟೈಮ್ ಕೂಡ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂಥ ಟೈಮ್ ಕೂಡ ನಿಮಗೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾರೆ. ಅಂದರೆ ಹಿತಶತ್ರುಗಳು ಯಾರು, ಶತ್ರುಗಳು ಯಾರು ಅಂತ ಗೊತ್ತಾಗ್ತಾ ಇರೋದಿಲ್ಲ ನಿಮಗೆ. ಸೊ ಈ ಥರದವ್ರನ್ನ ಕಂಡುಹಿಡಿಯೋದೇನಾದರೂ ನಿಮಗೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಈ ವರಮಹಾಲಕ್ಷ್ಮಿ ಏನಿದೆ ನೋಡಿ, ನಮಗೆ ವರ ಕೊಡುವಂತಹ ಏನಿದೆ ವರಮಹಾಲಕ್ಷ್ಮಿ ಏನಿದೆ, ಇಲ್ಲಿ ನಾವು ಕೇಳ್ಕೊಬಿಡ್ತೀವಿ, ಅಮ್ಮ ಇದು ಕೊಡು ಅದು ಕೊಡು ಅಂತ ಹೇಳಿ. ಸೊ ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಏನೋ ಒಂದು ತಂತ್ರಗಳ
ತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಸೊ ಅದರಿಂದನೂ ಕೂಡ ನಿಮ್ಮ ಲೈಫಲ್ಲಿ ಡಿಲೇ ಆಗ್ತಾ ಇರುತ್ತೆ, ಏನೇ ಒಂದು ಸಿಗಬೇಕಾದ್ರೂ ಕೂಡ ಡಿಲೇ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರಬೇಕು ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ನಿಮ್ಮ ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು ಆಟ ಆಡ್ತಾ ಇರುವಂತಹ ವ್ಯಕ್ತಿಗಳನ್ನು ಮೊದಲನೆಯದಾಗಿ ಈಕೆ ದೂರ ಮಾಡ್ತಾಳೆ. ಹಾಗೆ ನಿಮಗೆ ಸಮಸ್ಯೆ ಕೊಡುವಂತಹ ವ್ಯಕ್ತಿಗಳು ಅವರೇ ದೂರ ಹೋಗುವಂತಹ ಟೈಮ್ ಕೂಡ ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಫಲಭರಿತ ಸಮೃದ್ಧಿ ಏನಿದೆಯಲ್ಲ, ಸಮೃದ್ಧಿಯನ್ನು ನೀವು ಅನುಭವಿಸ್ತೀರಿ, ಫಲಭರಿತ ದಿನಗಳನ್ನು ನೀವು ಅನುಭವಿಸ್ತೀರಿ ಅನ್ನುವಂಥ ಮೇನ್ ಸೂಚನೆ. ಫ್ರೂಟ್ಫುಲ್ ಡೇಸ್ಗಳಾಗಿರ್ಬೋದು, ಫ್ರೂಟ್ಫುಲ್ ಲೈಫ್ ಆಗಿರ್ಬೋದು ನಿಮಗೆ ಸಿಗ್ತಾ ಇದೆ. ಯಾವ ವಿಚಾರದಲ್ಲೂ ಕೂಡ ಕುಂದು ಕೊರತೆ ಇಲ್ಲದೆ ಇರುವಂತಹ ರೀತಿಯಲ್ಲಿ, ಆರೋಗ್ಯದ ಸಮಸ್ಯೆ ಇಲ್ಲದೆ ಇರುವಂಥದ್ದಾಗಿರ್ಬೋದು ಇತ್ತು, ಬಟ್ ಆದರೆ ಮುಂದೆ ಆರೋಗ್ಯದ ಸಮಸ್ಯೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಆಗಿರ್ಬೋದು, ಏನೋ ಕೆಲವೊಂದು ವಿಚಾರದಲ್ಲಿ ವ್ಯವಹಾರಗಳಲ್ಲಿ ಭಾಳಷ್ಟು ಲಾಭಗಳು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಆ ಲಾಭಗಳು ಕಾಣುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ನಾನು ಮತ್ತೊಂದು ಕಾರ್ಡ್ ನೋಡ್ತಾ ಇದ್ದೀನಿ. ಇಲ್ಲಿ ದಯವಿಟ್ಟು ನೋಡಿ ಬಹಳಷ್ಟು ವಾತಾವರಣ ನಿಮ್ಮ ಕೆಲಸದಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು ಬಹಳಷ್ಟು ಸಂಭ್ರಮದ ವಾತಾವರಣ ಈಕೆ ತಂದು ಕೊಡ್ತಾ ಇದ್ದಾಳೆ ಅಂತ ಹೇಳಿ ತೋರಿಸುತ್ತೆ. ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ದಯವಿಟ್ಟು ಒಂದು ಸರಿಯಾದ ನಿರ್ಧಾರ ತಗೊಳ್ಳಿ. ಯಾಕಂದರೆ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಆ್ಯಕ್ಷನ್ಸ್ ತೊಗೊಳೋದ್ರಲ್ಲಿ ನೀವು ಲೇಟ್ ಮಾಡ್ಕೊಳ್ತೀರಿ. ನೀವು ಹೆಜ್ಜೆನೇ ಇಡಿ. ನಾನು ಏನು ಮಾಡಬೇಕು ಆ ಹೆದರಿಕೆ, ಆ ಭಯನ ಬಿಟ್ಟುಬಿಡಿ. ಆ ಭಯನ ಬಿಟ್ಟು ನನ್ನ ಜೀವನದಲ್ಲಿ ಏನು ಮಾಡಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಅಥವಾ ನಾನು ಯಾವ ರೀತಿ ಇರಬೇಕು ಅಂತ ಹೇಳಿ ದಯವಿಟ್ಟು ಇಲ್ಲಿ ಯಾರೆಲ್ಲ ವರಮಹಾಲಕ್ಷ್ಮಿ ಪೂಜೆಗಳನ್ನು ಮಾಡಿದಿರಿ, ಸಿಟ್ಟು ಕೋಪ ಇರುತ್ತೆ ನಮ್ಮಗಳಲ್ಲೂ ಕೂಡ. ಬಟ್ ಬೇರೆಯವ್ರನ್ನ ನೋಡಿ ಜಲಸಿ ಪಡುವಂಥದ್ದು ಅಥವಾ ಬೇರೆಯವ್ರು ಏನೋ ತೊಗೊಂಡ್ರೋ ಅಥವಾ ಇನ್ನೇನೋ ಆಗುತ್ತೆ. ಕೆಲವ್ರು ಇರ್ತಾರೆ ಆ ಥರ ವ್ಯಕ್ತಿಗಳನ್ನ ನಾನು ನೋಡ್ತೀನಿ. ಯಾವುದೋ ಲೈಫಲ್ಲಿ ಏನೋ ಆಗ್ತಿದೆ ಅಂದರೆ ಸುಮ್ಮನೆ ಟಾಂಟ್ ಕೊಟ್ಟು ಮಾತನಾಡುವಂಥದ್ದು, ಮನಸ್ಸಿಗೆ ಹರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಯಾರು ನಿಮಗೆ ಮಾಡಿರ್ತಾರೆ. ನೀವು ಯಾರ ಲೈಫಲ್ಲೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಎಲ್ಲನೂ ಏನು ಪೂಜೆ ಮಾಡಿದಿರಿ, ಏನೆಲ್ಲ ಮಾಡ್ಕೊಂಡಿದ್ದೀರಿ ನೀವು, ಅದೆಲ್ಲ ಬೇಗ ನಮಗೆ ರೀಚ್ ಔಟ್ ಆಗಬೇಕು ಅಂತ ಹೇಳಿದ್ರೆ ಈ ರೀತಿ ಏನೇ ಜಲಸ್ ಆಗಿರಬಹುದು ಅಥವಾ ಶಾಪಗಳಾಗಿರ್ಬೋದು ಅಥವಾ ಬೇರೆಯವ್ರು ಬಂದು ಕಣ್ಣೀರಾಗ್ತಾ ಇದ್ರೂ ಕೂಡ ದಯವಿಟ್ಟು ನಿಮ್ಮ ಮನೆಯ ಹೊರಗಿಂದ ತೊಗೊಂಡು ಹೋಗ್ಬಿಡಿ ಅವ್ರನ್ನ. ಯಾವಾಗಲೂ ಕೂಡ ಗೋಜುಗಳನ್ನು ಹೇಳ್ತಾ ಇರುವಂತಹ ವ್ಯಕ್ತಿಗಳನ್ನು ಜಾಸ್ತಿ ಎಂಟರ್ಟೈನ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದರೆ ಹೀರ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಹೊಸ ಬಿಗಿನಿಂಗ್ ಶುರು ಮಾಡ್ತೀರಿ. ಅಂದರೆ ಈ ಹಿಂದೆ ಯಾವುದಾದ್ರೂ ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇದ್ರಿ ಅಥವಾ ತಪ್ಪು ಹೆಜ್ಜೆಗಳನ್ನು ಇಟ್ಬಿಡ್ತಿದ್ರಿ, ಮುಂದಕ್ಕೆ ಹೋಗ್ತಿದ್ರಿ. ಬಟ್ ಆದರೆ ಈಗ ಬಹಳಷ್ಟು ಎಚ್ಚರಿಕೆಯಿಂದ ಮುಂದಕ್ಕೆ ಹೋಗುವಂತಹ ಒಂದು ಮನಸ್ಥಿತಿ ಆಕೆ ಕೊಡ್ತಾಳೆ ಅನ್ನೋದು ಕೂಡ ಇಲ್ಲಿ ಇದೆ. ನಾನು ಮೇಜರ್ ಕಾರ್ಡ್ಸ್ಗಳನ್ನ ನೋಡ್ತಾ ಇದ್ದೀನಿ. ಏನು ಮೇಜರ್ ಆಗಿ ಈಕೆಯಿಂದ ಏನು ಮಾಡ್ತಾಳೆ, ಒಂದು ದೊಡ್ಡ ಬದಲಾವಣೆ ಏನಿದೆ ಈಕೆಯಿಂದ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ರಾಧಾ ಕೃಷ್ಣ ಇದೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದಿದ್ರೂ ಕೂಡ, ಏನೇ ಸಮಸ್ಯೆಗಳು ಬಂದಿದ್ರೂ ಕೂಡ ಬಹಳಷ್ಟು ಬೇಗ ಬಗೆಹರಿಯುತ್ತೆ. ಏಕೆಂದರೆ ಯೂನಿವರ್ಸ್ ಸಪೋರ್ಟ್ ಕೂಡ ನಿಮ್ಗೆ ಹಂಗೆ ಇದೆ ಅಂತ ಹೇಳಿ. ಏನೇ ಆದ್ರೂ ಕೂಡ ನೀವು ಯಾವ ರೀತಿ ಯಾರನ್ನೇ ಆಗಿರ್ಬೋದು, ನಿಮ್ಮ ಕೆಲಸನ ಎಷ್ಟು ಪ್ರೀತಿ ಮಾಡ್ತೀರೋ ಆ ಕೆಲಸ ನಿಮ್ಮನ್ನು ಅಷ್ಟು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಅಥವಾ ಯಾವುದನ್ನು ನೀವು ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ, ನಿಮ್ಮ ಯೋಚನೆಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಆಗ್ತಾ ಬರುತ್ತೆ ಅಂತ ಹೇಳಿ. ಇಲ್ಲಿ ನಾನು ರಾಧಾಕೃಷ್ಣನ ನಾನು ನೋಡ್ತಾ ಇರೋದ್ರಿಂದ ನಾನು ಹೇಳಿದ್ನಲ್ಲ, ನಿಮ್ಮ ಬಿಸ್ನೆಸ್ ಆಗಿರಬಹುದು ಅಥವಾ ಏನೇ ಆಗಿರಬಹುದು ಕೈ ಹಿಡಿಯುತ್ತೆ. ಬಟ್ ಆದರೆ ನೀವು ಅದಕ್ಕೆ ಅದೇ ರೀತಿ ಬದ್ಧರಾಗಿರ್ಬೇಕಾಗತ್ತೆ. ಹಾಗೆ ಜನಗಳಾಗಿರ್ಬೋದು, ಹಾಗೆ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ಏನೇ ಆಗಿರ್ಬೋದು, ನೀವು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡೋದಕ್ಕಿಂತ ಯಾಕೆ ಅದಾಗಲ್ಲ, ಅದು ನನ್ನ ಕೈ ತಪ್ಪಿ ಎಲ್ಲೂ ಹೋಗಲ್ಲ, ನನ್ನ ಕೈ ಹಿಡಿಯುತ್ತೆ, ಈ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೋ ಒಂದು ನನ್ನ ಕೈ ತಪ್ಪು ಹೋಗ್ಬಿಡುತ್ತಾ, ಹಂಗಾಗ್ಬಿಡುತ್ತಾ, ಹಿಂಗಾಗ್ಬಿಡುತ್ತಾ, ಯೂನಿವರ್ಸಿಗೆ ನೀವೇನು ಭಯ ಆಗ್ತಿರೋ ಅದನ್ನೇ ಕೊಟ್ಬಿಡುತ್ತೆ. ಸೊ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಲಿ. ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಬ್ರಹ್ಮಾಂಡ ಬಿಗಿಯಾಗಿ ಕೈ ಹಿಡಿದಿದೆ ಅಂತ ಹೇಳಿ ತೋರಿಸುತ್ತೆ. ಏನಿದೆ ಕೃಷ್ಣನ ಹಲವಾರು ರೂಪಗಳಾಗಿರ್ಬೋದು, ತಿಮ್ಮಪ್ಪ ಆಗಿರ್ಬೋದು, ವೆಂಕಟೇಶ್ವರ ಆಗಿರ್ಬೋದು, ರಂಗನಾಥ ಆಗಿರ್ಬೋದು, ಯಾರೇ ಇರಬಹುದು ನಿಮ್ಮ ಹಿಂದೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ರಾಧಾಕೃಷ್ಣರ ರೀತಿ ನಿಮ್ಮ ಏನಿದೆಯಲ್ಲ, ನಿಮ್ಮ ಕೋರಿಕೆಗಳು ಆಗಿರಬಹುದು ಅಥವಾ ನೀವು ಯೂನಿವರ್ಸಿಗೆ ಏನಾಗ್ತಿರೋ ಅದನ್ನು ನಿಮಗೆ ನಡೆಸ್ಕೊಳ್ಳುವಂಥ ಟೈಮ್ ಕೂಡ ಇಲ್ಲಿ ಬಂದಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ವರಮಹಾಲಕ್ಷ್ಮಿ ಈ ವರ್ಷ ಬಹಳಷ್ಟು ಅದ್ಭುತವಾದಂಥ, ಅಂದರೆ ಹೊರ ದೇಶಕ್ಕೆಲ್ಲ ಹೋಗುವಂತಹ ಯೋಗಗಳು ಕೂಡ ನಾನು ನಿಮ್ಮ ಈ ವರಮಹಾಲಕ್ಷ್ಮಿಯಲ್ಲಿ, ಹಾಗೆ ಹೊರದೇಶದಲ್ಲಿ ಏನಿದೆ ಅಲ್ಲ, ಹೊರ ದೇಶದಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿರೋರು, ಅಯ್ಯೋ ವೀಸಾ ಸಿಗ್ತಿರ್ಲಿಲ್ಲ, ಇನ್ನೊಂದು ಸಿಗ್ತಿರ್ಲಿಲ್ಲ, ಅದು ಕೂಡ ಫಸ್ಟ್ ಕಾರ್ಡ್ ಯಾರು ಚೂಸ್ ಮಾಡಿದರೆ ಅದಾಗುತ್ತೆ ಅಂತಲೇ ತೋರಿಸುತ್ತೆ. ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ,
ನಿಮ್ಮ ರೀಡಿಂಗ್ ನೋಡೋಣ. ಈ ವರ್ಷದ ವರಮಹಾಲಕ್ಷ್ಮಿ ಏನೆಲ್ಲ ತಂದು ಕೊಡಲಿದ್ದಾಳೆ ನಿಮ್ಮ ಲೈಫಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ವರ್ಷದ ವರಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಏನು ತಂದು ಕೊಡ್ತಾ ಇದ್ದಾಳೆ? ಹೆರೋಫೆಂಟ್ ಗುರುಬಲ ಇದೆ. ಎಲ್ಲನೂ ಕೂಡ ನಿಮ್ಮ ಕೆಲಸಗಳು ಹೂವೆತ್ತದಂಗೆ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಕೆಲವು ಸಲ ದುಡುಕಿ ನಿರ್ಧಾರಗಳು ಅಥವಾ ಆರೋಗ್ಯದ ವಿಚಾರ ಆಗಿರ್ಬೋದು, ನಿಮ್ಮ ವ್ಯವಹಾರದಲ್ಲಿ ವಿಚಾರ ಆಗಿರ್ಬೋದು, ಎಲ್ಲ ಹಿಂಗೆ ಇರುತ್ತಪ್ಪ, ಏನು ಬದಲಾಗಲ್ಲ, ನನ್ನ ಟೈಮ್ ಚೆನ್ನಾಗಿದೆ, ಹಂಗೆ ಅಂದ್ಕೊಂಡು ಹೋದರೆ ದುಡುಕಿ ಬೀಳ್ತೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಗುರುಬಲನೂ ಚೆನ್ನಾಗಿದೆ. ಹಾಗೆ ಲಕ್ಷ್ಮಿಯ ದೃಷ್ಟಿನೂ ಕೂಡ ನಮ್ಗೆ ನೋಡಿ, ಲಕ್ಷ್ಮಿ ದೃಷ್ಟಿ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಳ್ತೀವಿ. ಬಟ್ ಗುರುಬಲನು ನಮ್ಮ ಜೊತೆಗಿತ್ತು ಅಂತ ಹೇಳಿದ್ರೆ ಎಲ್ಲ ಹಾದಿಗಳು ಕೂಡ ಒಂದು ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಸನ್ಮಾರ್ಗದಲ್ಲಿ ಬರ್ತಾ ಹೋಗುತ್ತೆ ನಿಮಗೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮನೆಯಲ್ಲಿ ಮದುವೆ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಏನಾದರೂ ವರ್ಗಾವಣೆ ವಿಚಾರವಾಗಿ, ಅಂದರೆ ಟ್ರಾನ್ಸ್ಫರ್ ವಿಚಾರವಾಗಿ, ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಹೆಜ್ಜೆ ಜಾಸ್ತಿ ಪ್ರಮೋಷನ್ ವಿಚಾರವಾಗಿ ಏನಾದ್ರು ಎದುರು ನೋಡ್ತಾ ಇದ್ರು ಅಂತ ಹೇಳಿದ್ರೆ, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಏನೇ ಇರ್ಬೋದು, ನೀವಾಗಿರ್ಬೋದು, ಅದು ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಏನಿದೆಯಲ್ಲ, ನಿಮಗೆ ಈ ಒಂದು ವರಮಹಾಲಕ್ಷ್ಮಿ ಇನ್ನೊಂದು ಯೋಗ ಏನು ಕೊಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನಿಮ್ಮನ್ನು ಯಾರು ತೆಗಳಿದ್ರು, ನಿಮ್ಮನ್ನು ಯಾರು ಏನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅಂದರೆ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರು, ಅಂಥವರ ಬಾಯಿಂದ ನಿಮ್ಮ ಸಾಧನೆಗಳಿಗೆ ಅಥವಾ ನೀವಿರುವಂತಹ ರೀತಿಗಳಿಗೆ ಪ್ರಶಂಸೆ ಸಿಗುವಂತಹ ಟೈಮ್ ಕೂಡ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ವಿಚಾರದಲ್ಲಿ ಬಹಳಷ್ಟು ನೋವಿನಿಂದ ಇದ್ರಿ ನೀವು. ಆ ನೋವಿನಿಂದ ಮುಂದಕ್ಕೆ ಹೋಗ್ತಾ ಇದ್ರಿ, ಅಂದರೆ ಎಲ್ಲ ಥರದ ಯೋಚನೆಗಳಲ್ಲಾಗಿರ್ಬೋದು, ಅಥವಾ ಭಾವನೆಗಳಲ್ಲಾಗಿರ್ಬೋದು, ಅಥವಾ ಯಾವುದೋ ಒಂದು ಟೈಮ್ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇತ್ತು. ಸೊ ಅದರಿಂದ ಹೊರಗಡೆ ಬರ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗೆ ಇನ್ನೊಂದು ಕಾರ್ಡ್ ನಾನು ನೋಡೋದಾದರೆ, ಇಲ್ಲಿ ನಿಮ್ಮ ಟೈಮೇ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಅದ್ಭುತವಾದಂತಹ ಕಾರ್ಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಟೈಮ್ ಬದಲಾವಣೆ, ಯಾವುದೇ ಅವಮಾನ ಆಗಿರ್ಬೋದು, ಏನೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ ನನ್ನ ಕೈಲಿ ಆಗೋದೇ ಇಲ್ವೇನೋ ಅಂತ ನೀವು ಅಂದ್ಕೊಂಡಿದ್ರೆ, ನಿಮ್ಮ ಟೈಮೇ ಚೇಂಜ್ ಆಗುವಂತಹ ಒಂದು ತಿಂಗಳುಗಳು ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಭಾಳಷ್ಟು ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡಿರ್ತೀರಿ, ಅಥವಾ ಏನೆಲ್ಲ ಮಾಡಿರ್ತೀರಿ, ಪೂಜೆಗಳನ್ನು, ತಂತ್ರಗಳನ್ನು, ಅಥವಾ ಕೆಲವೊಂದು ರಿಚುವಲ್ಸ್ಗಳನ್ನ ಮಾಡಿರ್ತೀರಿ, ಕೆಲವೊಂದು ಪೋಟ್ಲಿಗಳನ್ನು ಕಟ್ಟಿರ್ತೀರಿ, ಅಂದರೆ ಗಂಟುಗಳನ್ನು, ಲಕ್ಷ್ಮಿಯ ಗಂಟುಗಳನ್ನು ಕಟ್ಟಿರ್ತೀರಲ್ವಾ, ಅದ್ರದ್ದೆಲ್ಲನೂ ಕೂಡ ಸಿದ್ಧಿ ಆಗತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ನೀವು ಇದೆಲ್ಲ ಪೂಜೆ ಮಾಡ್ಕೊಬಿಡ್ತೀರಿ, ಅದಾದಮೇಲೆ ಕೆಂಪೋಕ್ಳಿ ತೆಗೆಯೋದನ್ನು ಮರ್ತು ಬಿಡ್ತೀರಿ. ದಯವಿಟ್ಟು ಕೆಂಪೋಕ್ಳಿಗಳನ್ನು ತೆಗೆದುಬಿಟ್ಟು ಬೀದಿ ಮೇಲೆಲ್ಲ ಹಾಕ್ಬಿಡ್ರಪ್ಪ. ಲಕ್ಷ್ಮಿಗೆ ಅಲಂಕಾರ ಮಾಡಿರೋದು, ಲಕ್ಷ್ಮಿಗೆ ಆರತಿ ಮಾಡಿರೋದು ದಯವಿಟ್ಟು ನಿಮ್ಮ ಮನೆಯ ಗಿಡಗಳ ಮೇಲೆ ಅಥವಾ ಯಾವ್ದಾದ್ರು ಗಿಡದ ಮರದ ಅಡಿಗೆ ಹಾಕ್ಬಿಡಿ. ಕೆಂಪು ಹೋಕಳಿನ ತೆಗಿರಿ. ಆವಾಗ ಏನಾಗುತ್ತೆ, ಆ ಪೂಜೆ ಸಲ್ಲಿಸಿದ್ದು ನಿಮಗೆ ಸೇರುತ್ತೆ. ಅಥವಾ ಇಲ್ಲಿ ಏನೆಲ್ಲ ಕಣ್ಣುಗಳು, ಕೆಟ್ಟ ಕಣ್ಣುಗಳು, ಆ ಲಕ್ಷ್ಮಿಗೆ ಆಗೋದು ಏನಿಲ್ಲ, ದೃಷ್ಟಿಗಳು ಏನಿರುತ್ತಲ್ಲ, ಮನೆಯ ಒಡ್ತಿಗೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಕೆಂಪು ಓಕಳಿಗಳನ್ನು ತೆಗಿರಿ. ಆಗೇನಾಗುತ್ತೆ, ನಿಮ್ಮ ಟೈಮ್ ಚೇಂಜ್ ಆಗುವಂತಹ ಯೋಗ ಇದೆ, ನಿಮ್ಮ ಪೂಜೆಗೆ ಫಲ ಸಿಕ್ಕುವಂತಹ ಯೋಗ ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಮತ್ತೊಂದು ಕಾರ್ಡ್ ನಾನು ನೋಡ್ತಾ ಇದ್ದೀನಿ. ಇಲ್ಲಿ 5 ಆಫ್ ಪೆಂಟಿಕಲ್ಸ್, ಹಣದ ಕಡೆ ಹಣ ಕೊಡ್ತಾಳೆ ಈಕೆ. ಹಣದ ಕಡೆ ದಯವಿಟ್ಟು ನೀವೊಂದಷ್ಟು ಜವಾಬ್ದಾರಿಗಳನ್ನು ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಣನ ಏನಿದೆ ಪೋಲ್ ಮಾಡುವಂಥದ್ದು, ಹಣನ ಯಾರಂದ್ರಲ್ಲಿ ಅವರಿಗೆ ಬೇಗ ಶುಕ್ರವಾರ ಅಂತ ನೋಡಲ್ಲ, ಅಮಾವಾಸ್ಯೆ ಅಂತ ನೋಡಲ್ಲ, ಹುಣ್ಣಿಮೆ ಅಂತ ನೋಡಲ್ಲ, ಮಂಗಳವಾರ ಅಂತ ನೋಡಲ್ಲ, ನೀವು ಸಾಲಗಳನ್ನು ಕೊಟ್ಬಿಡ್ತೀರಿ. ಮಂಗಳವಾರನೂ ಕೊಡಬಾರ್ದ ಮೇಡಮ್ ಅಂದರೆ, ಕಡ್ಡಾಯವಾಗಿ ದಯವಿಟ್ಟು ಮಂಗಳವಾರದ ದಿನಗಳಲ್ಲೂ ಕೂಡ ಸಾಲಗಳನ್ನು ಕೊಡಬೇಡಿ. ಬಹಳಷ್ಟು ನಿಧಾನವಾಗಿ ಅವ್ರು ಕೊಡುವಂಥ ಟೈಮ್ ಆಗಿಬಿಡತ್ತೆ. ಸೊ ಹಾಗಾಗಿ ಹುಣ್ಣಿಮೆ ಅಮಾವಾಸ್ಯೆ ದಿನ ಏನಾದರೂ ಕೊಟ್ಟರೆ, ನೀವೇನಾದ್ರು ಹಣಕಾಸು ಅಂತ ಹೇಳಿದ್ರೆ, ನಿಜವಾಗ್ಲೂ ನೀವು ಇಷ್ಟೆಲ್ಲ ಪೂಜೆ ಪುನಸ್ಕಾರ, ಹೋಮ ಹವನಗಳು, ಜಪ ತಪಗಳು, ವ್ರತಗಳು ಎಲ್ಲ ಮಾಡ್ಕೊಂಡಿರ್ತೀರಿ. ನೀವೇನಾದ್ರು ಅಮಾವಾಸ್ಯೆ ದಿನ ಕೊಟ್ಟರೆ ಅಂದರೆ ನಿಮ್ಮ ಮನೆ ಲಕ್ಷ್ಮಿ ಅವರಿಗೆ ಕೊಟ್ಟಂಗೆ. ದಯವಿಟ್ಟು ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಮತ್ತು ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಸಾಲಗಳನ್ನು ಕೊಡುವಂಥದ್ದು ಮಾಡಬೇಡಿ. ಆದಷ್ಟು ಅವತ್ತಿನ ದಿನ ನಿಮ್ಮ ಸೇವಿಂಗ್ಸಲ್ಲಿ ಒಂದಷ್ಟು ಹಣನ ಹಾಕ್ತಾ ಬನ್ನಿ. ಅಂದರೆ ಇದು ಇವತ್ತಿನ ದುಡಿಮೆಯಲ್ಲಿ ಒಂದು ಭಾಗ ಅಂತ ಹೇಳಿ ಅಂದ್ಕೊಳ್ಳಿ. ಇವತ್ತಿಂದ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಕೆಲಸ ಮಾಡಿದ್ರಲ್ಲಿ ಒಂದು ಭಾಗ ಅಂತೇಳಿ ಎತ್ತಿಟ್ಕೊಡಿ. ಅದು ನಿಮಗೆ ಯೂಸ್ ಮಾಡ್ಕೊಳ್ಳಿ.
ನೀವೇ ಯೂಸ್ ಮಾಡ್ಕೊಳ್ಳಿ, ನನ್ನ ದುಡಿಮೆಯ ಒಂದು ಭಾಗ ಅಂತ ಹೇಳಿ ಎತ್ತಿಡಿ, ಅದು ನಿಮಗೆ ಸೇವ್ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ದುಂದು ವೆಚ್ಚಗಳು ಮಾಡುವಂಥವ್ರು ಜಾಸ್ತಿ ನೀವು ಅಂತ ಹೇಳಿ. ಇಲ್ಲಿ ವರಮಹಾಲಕ್ಷ್ಮಿ ಮೇಜರ್ ಆಗಿ ಏನು ಕೊಡ್ತಾ ಇದ್ದಾಳೆ, ಏನು ಮೆಸೇಜನ್ನ ಕೊಡ್ತಾ ಇದ್ದಾಳೆ ನೋಡೋಣ. ಎಂಪ್ರೆಸ್, ಎಸ್, ಈ ಕಾರ್ಡ್ ಟ್ಯಾರೋ ರೀಡಿಂಗಲ್ಲಿ ಬಂತು ಅಂತ ಅಂದ್ರೇ ಅದ್ಭುತ ಅಂತಲೇ ಹೇಳ್ಬೋದು. ಸಮೃದ್ಧಿಯನ್ನು ಈಕೆ ಕೊಡ್ತಾ ಇದ್ದಾಳೆ. ಮನೆಯಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ಏನಾದ್ರು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ, ಮಕ್ಕಳ ವಿಚಾರದಲ್ಲೋ ನಿಮ್ಮ ವಿಚಾರದಲ್ಲೋ ಅಥವಾ ಯಾರ ಲೈಫಲ್ಲಾದರೂ ನೋಡ್ತಿದ್ರಿ ಅಂದರೆ ಆ ಸುದ್ದಿ ಕೇಳುವಂತಹ ಟೈಮ್ ಕೂಡ ಇದೆ. ಹಾಗೆ ನಿಮ್ಮ ಬಿಸ್ನೆಸ್ ತುಂಬಾ ನಿಂತು ನಡೀತಿತ್ತು ಅಂತ ಹೇಳಿದ್ರೆ ಈ ವರಮಹಾಲಕ್ಷ್ಮಿಯ ಪೂಜೆ, ನೀವೇನು ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಈ ವರಮಹಾಲಕ್ಷ್ಮಿ ಪೂಜೆ ಇನ್ನೂ ಕೂಡ ನಾನು ಪೂಜೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ 28ನೇ ತಾರೀಕಿಗೂ ಕೂಡ ಮಹಾನ್ ಯೋಗ ಇದೆ. ಯಾರೆಲ್ಲ ಪೂಜೆ ಮಾಡ್ದೇನೂ ನೋಡ್ತಾ ಇದ್ರು ಕೂಡ 28ನೇ ತಾರೀಕಿಗೆ ತಪ್ಪದೆ ಏನೆಲ್ಲ ರಿಚುವಲ್ಸು ಪೋಟ್ಲಿಗಳು ಮಾಡ್ಕೊಳ್ಬೇಕು ಅಂದ್ಕೊಳ್ತಿರೋ ಅದೆಲ್ಲನೂ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸಮೃದ್ಧಿ ನಿಂತು ನಡೀತಾ ಇರುವಂತಹ ಬಿಸ್ನೆಸ್ ಆಗಿರಲಿ, ಜೀವನದಲ್ಲಿ ಏನೇ ಸ್ಟಬ್ಬನ್ನಾಗಿರಲಿ ಅದೆಲ್ಲನೂ ಕೂಡ ಸರಾಗವಾಗಿ ಆಗುತ್ತೆ ಅನ್ನುವಂಥ ತೋರಿಸ್ತಾ ಇದೆ. ಈಕೆ ಸೂಚನೆ ಕೊಡ್ತಾ ಇರೋದು ಒಂದು ಪ್ರೆಗ್ನೆನ್ಸಿ ಲೇಡಿ ಅಂದರೆ ಆಕೆ ಎಲ್ಲ ತುಂಬದಂತೆ ನಿಮ್ಮ ಮನೆಯಲ್ಲಿ ಏನೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ವಾಹನ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಎಲ್ಲಾನು ಕೂಡ ತುಂಬದಂತೆ ಇರುತ್ತೆ ಅನ್ನುವಂತಹ ಸೂಚನೆ ಟ್ಯಾರೋ ರೀಡಿಂಗ್ ಮೂಲಕವಾಗಿ ಲಕ್ಷ್ಮಿ ನಿಮಗೆ ಕೊಡ್ತಾ ಇದ್ದಾಳೆ ಅಂತ ಹೇಳಿ ತೋರಿಸುತ್ತೆ. ಸೊ ಬಹಳ ಜಾಣತನದಿಂದನೂ ಕೂಡ ಇನ್ನು ಮುಂದೆ ಜೀವನ ಮಾಡ್ತೀರಿ ಅನ್ನುವಂತಹ ಸೂಚನೆಯೂ ಇಲ್ಲಿದೆ. ಫಸ್ಟೇ ಏರೋಫೆಂಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಒಂದು ಸಜೆಷನ್ ಏನು ಕೊಡ್ತೀನಿ ಈ ರೀಡಿಂಗ್ ನೋಡ್ತಾ ಇರೋರಿಗೆ ಅಂತ ಹೇಳಿದ್ರೆ, ಯಾರಾದರೂ ಗುರುಗಳ ರೂಪದಲ್ಲಿ ಇದ್ದರೆ ಅಂಥವರ ಆಶೀರ್ವಾದಗಳನ್ನು ತಗೊಳ್ಳಿ. ಇವತ್ತು ಸಿಕ್ಕಿದ್ರೆ ದಯವಿಟ್ಟು ಆ ಗುರುಗಳ ಆಶೀರ್ವಾದಗಳನ್ನು ತಗೊಳ್ಳಿ. ಪೂಜೆ ದೇವಸ್ಥಾನಗಳಿಗೆ ಏನಾದರೂ ಹೋದರೆ ಆ ಅರ್ಚಕರ ಪಾದಕ್ಕೆ ಬಿದ್ದು ನಮಸ್ಕಾರಗಳನ್ನು ಮಾಡ್ಕೊಳ್ಳಿ. ಅದ್ಭುತವಾದಂತಹ ಶಕ್ತಿ, ಸ್ಟ್ರೆಂತ್ ಕೂಡ ನಿಮ್ಮ ಬೆನ್ನ ಹಿಂದೆ ಬರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯಲ್ಲಿ ಕೊಡ್ತಾ ಇದೆ. ಬಹಳಷ್ಟು ಸಂಭ್ರಮದ ವಾತಾವರಣಗಳನ್ನು ಕಳೆಯುವಂತಹದ್ದು ಕೂಡ ನಿಮ್ಮ ಲೈಫಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.